ನಮಸ್ಕಾರ. ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಕೇಂದ್ರ ಗೃಹ ಸಚಿವರಿಂದ ಗಾಂಧಿ ಭವನ ಪೊಲೀಸ್ ಪಬ್ಲಿಕ್ ವಸತಿ ಶಾಲೆಗೆ ಚಾಲನೆ. ಕೇಂದ್ರದಿಂದ ರಾಜ್ಯಕ್ಕೆ ಅಗತ್ಯ ಕೋವಿಡ್-19 ಲಸಿಕೆ ಪೂರೈಕೆ ಅಮಿತ್ ಶಾ. ಪೂರ್ಣ ಪ್ರಮಾಣದ ಶಾಲೆ ಆರಂಭಕ್ಕೆ ಪೋಷಕರಿಂದ ಒತ್ತಾಯ. ತಜ್ಞರ ಸಲಹೆ ಪಡೆದು ಸೂಕ್ತ ನಿರ್ಧಾರ. ಸಚಿವ ಬಿಸಿ ನಾಗೇಶ್. ಹಬ್ಬದ ಸಂದರ್ಭದಲ್ಲಿ ಕೊರೋನಾ ಸೋಂಕು ಕುರಿತು ಹೆಚ್ಚಿನ ಜಾಗೃತಿ ಅವಶ್ಯ. ಸರಳ ಆಚರಣೆಗೆ ಆದ್ಯತೆ ಅಗತ್ಯ. ಕೇಂದ್ರ ಆರೋಗ್ಯ ಸಚಿವಾಲಯ. ಹಾಗೂ ಅಫ್ಘಾನಿಸ್ತಾನದಲ್ಲಿ ಶಾಂತಿ ನೆಲೆಸುವುದು ಭಾರತದ ಆಶಯ. ಸಂಕಷ್ಟದಲ್ಲಿರುವ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರಲು ಸರ್ವ ಪ್ರಯತ್ನ. ವಿದೇಶಾಂಗ ಸಚಿವಾಲಯ. ವಾರ್ತೆಗಳ ವಿವರ. ದಾವಣಗೆರೆಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪೊಲೀಸ್ ಪಬ್ಲಿಕ್ ವಸತಿ ಶಾಲೆ, ಗಾಂಧಿ ಭವನ, ಗ್ರಂಥಾಲಯ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ವೇಳೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವರಾದ ಅರಗ ಜ್ಞಾನೇಂದ್ರ, ಮುರುಗೇಶ್ ನಿರಾಣಿ, ಆನಂದ್ ಸಿಂಗ್, ಭೈರತಿ ಬಸವರಾಜ್, ಸಿಸಿ ಪಾಟೀಲ್, ಸಂಸದ ಸಿದ್ದೇಶ್ವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸನ್ಮಾನಿಸಿದರು. ಬಳಿಕ ಅಮಿತ್ ಶಾ, ದೇಶದ ರಕ್ಷಣೆಗೆ ಆದ್ಯತೆ ನೀಡಲಾಗಿದ್ದು ಭಯೋತ್ಪಾದನಾ ಚಟುವಟಿಕೆಗಳನ್ನು ನಿಗ್ರಹಿಸುವಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯಶಸ್ವಿಯಾಗಿದೆ. ದಮನಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕಲು ಎಲ್ಲ ರೀತಿಯ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ದೇಶದಲ್ಲಿ ಕೊರೋನಾ ಸೋಂಕು ಎದುರಿಸಲು ಪ್ರಧಾನಿ ನರೇಂದ್ರ ಮೋದಿ ಕೈಗೊಂಡ ಕ್ರಮಗಳಿಂದಾಗಿ ಸೋಂಕು ನಿಯಂತ್ರಣಕ್ಕೆ ಬಂದಿದೆ. ಕಳೆದ 2 ದಿನಗಳ ಹಿಂದೆ 1,30,00,000 ಮಂದಿಗೆ ಒಂದೇ ದಿನ ಲಸಿಕೆ ಹಾಕುವ ಮೂಲಕ ವಿಶ್ವದಲ್ಲೇ ಹೆಚ್ಚು ಲಸಿಕೆ ಹಾಕಿದ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ಎಂದು ಹೇಳಿದರು. ಸೋಂಕು ನಿಯಂತ್ರಣ ಮಾಡುವ ಉದ್ದೇಶದಿಂದ ವಿಶ್ವದಲ್ಲೇ ಅತಿ ದೊಡ್ಡ ಲಸಿಕಾ ಅಭಿಯಾನವನ್ನು ಆರಂಭಿಸಲಾಗಿದೆ. ಜೊತೆಗೆ ರಾಜ್ಯಗಳಿಗೆ ಅಗತ್ಯವಿರುವ ಲಸಿಕೆಯನ್ನು ಪೂರೈಕೆ ಮಾಡಲಾಗುತ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಕಾರದಿಂದ ಸೋಂಕು ತಡೆಯಲು ಆದ್ಯತೆ ನೀಡಲಾಗಿದೆ ಎಂದರು. वैक्सीनेशन ड्राइव अगर दुनिया में कहीं चला तो हमारे भारत के अंदर चला और आज हम गर्व से कह सकते हैं कि सबसे ज्यादा वैक्सीन देने वाला देश अगर कोई है तो हमारा भारत है। और वैक्सीनेशन ड्राइव को इस सुचारू रूप से चलाया गया। अभी 2 दिन पहले 1,36,00,000 से ज्यादा वैक्सीन एक दिन में देने का रिकॉर्ड, भारत का ही रिकॉर्ड हमने तोड़ दी। महामारी का सबसे बड़ा अगर किसी पर बोझ पड़ा है तो गरीब पर पड़ा है। रोज का रोज कमाकर खाने वाले लोगों की रोजी रोटी बंद हो गई। पहली लहर में भी और दूसरी लहर में भी मई से लेकर नवंबर तक, दीपावली तक हर व्यक्ति को 5 किलो अनाज फ्री ऑफ कॉस्ट देने का काम ये भारतीय जनता पार्टी की नरेंद्र मोदी सरकार ने किया है। आप कल्पना कर सकते हैं. ಕೊರೋನಾ ಸೋಂಕು ಕಾಣಿಸಿಕೊಂಡ ನವೆಂಬರ್ ತಿಂಗಳ ತನಕ ಪ್ರತಿಯೊಬ್ಬ ವ್ಯಕ್ತಿಗೆ 5 ಕೆಜಿ ಪಡಿತರವನ್ನು ನೀಡಲು ಉದ್ದೇಶಿಸಲಾಗಿದೆ ಎಂದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಮುಂಬರುವ ಚುನಾವಣೆಯನ್ನು ಎದುರಿಸಿ ಪೂರ್ಣ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬಿಜೆಪಿ ಬರಲಿದೆ ಎನ್ನುವ ವಿಶ್ವಾಸ ತಮಗಿದೆ ಎಂದರು. मानव से हो पड़ता है, जितना सरकारों से हो पड़ता है वो किया, मगर महामारी की असर को रोकने के लिए सरकार ने कोई कसर नहीं छोड़ी। उसके घर में कोई भूखा न सो जाए, कोई बहन, कोई मां भूखी न सो जाए, कोई बच्चा भूखा न सो जाए, इसकी व्यवस्था देश के प्रधानमंत्री नरेंद्र मोदी जी ने की। और अगर कोरोना आगे भी आता है तो इसकी तैयारी के रूप में हजारों करोड़ के पैकेज प्रधानमंत्री जी ने घोषणा कर हर राज्य, हर शहर, हर जिला, हर तहसील कोरोना के खिलाफ लड़ने के लिए तैयार हो, इस प्रकार की व्यवस्था की शुरुआत करी। दूसरी लहर में ऑक्सीजन के संकट का सामना करना पड़ा। देश भर में हजारों ऑक्सीजन प्लांट लगाने की तैयारी हो गई, लगना शुरू हो गए
काम करना भी शुरू हो। ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರ್ಥಿಕ ಶಿಸ್ತಿನಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಸಮಾಜಘಾತಕ ಶಕ್ತಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಅಪರಾಧ ಪ್ರಕರಣಗಳನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ಸಹಕಾರಿಯಾಗುವ ವಿಧಿವಿಜ್ಞಾನ ಪ್ರಯೋಗಾಲಯಗಳನ್ನು ಮೇಲ್ದರ್ಜೆಗೇರಿಸಲು ಕ್ರಮ ಕೈಗೊಳ್ಳಲಾಗಿದೆ. ದಾವಣಗೆರೆಯಲ್ಲಿ ಪೊಲೀಸ್ ವಸತಿ ಶಾಲೆ ಆರಂಭಿಸಲಾಗಿದೆ. ದೇಶದ ವಿವಿಧ ಭಾಗಗಳಲ್ಲಿ ಮಿಲಿಟರಿ ಶಾಲೆಗಳ ಮಾದರಿಯಲ್ಲೇ ಈ ಶಾಲೆಯನ್ನು ವ್ಯವಸ್ಥಿತವಾಗಿ ನಡೆಸಲಾಗುವುದು ಎಂದರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಲಿವೆ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ದೇಶಾದ್ಯಂತ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಆಚರಿಸಲಾಗುತ್ತಿದ್ದು 100ನೇ ವರ್ಷದ ಸಂದರ್ಭದಲ್ಲಿ ದೇಶವನ್ನು ಸಂಪೂರ್ಣ ಸ್ವಾವಲಂಬಿ ದೇಶ ಮಾಡುವ ನಿಟ್ಟಿನಲ್ಲಿ ಆದ್ಯತೆ ನೀಡಲಾಗಿದೆ ಎಂದರು. ರೈತ ಮಕ್ಕಳಿಗಾಗಿ ಪ್ರಕಟಿಸಿರುವ ವಿದ್ಯಾರ್ಥಿ ವೇತನಕ್ಕೆ ಇದೇ 5ರಂದು ಚಾಲನೆ ನೀಡಲಿದ್ದು, ಇದರಿಂದ ರಾಜ್ಯದ 20 ಲಕ್ಷ ರೈತ ಮಕ್ಕಳಿಗೆ ಅನುಕೂಲವಾಗಲಿದೆ. ಇದರ ಜೊತೆಗೆ ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸಲು ಸರ್ಕಾರ ಕಟಿಬದ್ಧವಾಗಿದೆ ಎಂದರು. ನಮ್ಮ ಸರ್ಕಾರ ಮಾತಿನ ಸರ್ಕಾರವಲ್ಲ, ಕೆಲಸದಲ್ಲಿ ನಿರೂಪಿಸಿ ತೋರಿಸಲಿದೆ. ಇದು ಬಡವರ ಸರ್ಕಾರ. ಬಡವರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು. ಅದಕ್ಕಾಗಿ 75ನೇ ವರ್ಷ ನಾವು ಸಂಕಲ್ಪವನ್ನು ಮಾಡಿ ಇಡೀ ದೇಶವನ್ನು ನಾವು ಸುರಕ್ಷಿತವಾಗಿ ಇಡ್ತೇವೆ ಮತ್ತು ದೇಶವನ್ನು ಅಭಿವೃದ್ಧಿಯಲ್ಲಿ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥ ಸಂಕಲ್ಪ ಮಾಡಬೇಕನ್ನೋ ಕರೆ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ರಾಜ್ಯ ಪ್ರವಾಸಕ್ಕಾಗಿ ಹುಬ್ಬಳ್ಳಿಗೆ ಆಗಮಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬರಮಾಡಿಕೊಂಡರು. ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಚಿವರು ಹಾಗೂ ಹಿರಿಯ ನಾಯಕರು ಉಪಸ್ಥಿತರಿದ್ದರು. ಕೋವಿಡ್ ಮಾರ್ಗಸೂಚಿಯೊಂದಿಗೆ ಆರಂಭವಾಗಿರುವ ಭೌತಿಕ ತರಗತಿಗಳ ವಸ್ತುಸ್ಥಿತಿಯನ್ನು ಹಾವೇರಿಯಲ್ಲಿಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಭೌತಿಕ ತರಗತಿಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಬಳಿಕ ಅವರು ರಾಜ್ಯದಲ್ಲಿ ತಜ್ಞರ ಸಲಹೆ ಆಧರಿಸಿ 1ರಿಂದ 5ನೇ ತರಗತಿ ಆರಂಭಿಸುವ ಕುರಿತು ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು. 9ರಿಂದ 12ನೇ ತರಗತಿ ಆರಂಭಿಸಿದ ನಂತರ ಕೊರೋನಾ ಪ್ರಕರಣಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿಲ್ಲ. ಈ ಹಿನ್ನೆಲೆಯಲ್ಲಿ 6ರಿಂದ 8ನೇ ತರಗತಿಗಳನ್ನು ಇದೇ 6ರಿಂದ ಆರಂಭಿಸಲಾಗುತ್ತಿದೆ ಎಂದರು. ಈಗಾಗಲೇ ಕೋವಿಡ್-19 ಸುರಕ್ಷತಾ ಕ್ರಮಗಳ ಪಾಲನೆಯಾಗುತ್ತಿರುವುದರಿಂದ ಪೂರ್ಣ ಪ್ರಮಾಣದಲ್ಲಿ ಶಾಲೆ ಆರಂಭಿಸುವಂತೆ ಪೋಷಕರು ಒತ್ತಾಯಿಸುತ್ತಿದ್ದಾರೆ. ಆನ್ಲೈನ್ ಕ್ಲಾಸ್ಗಳಲ್ಲಿ ಸರಿಯಾದ ಸಂವಹನ ಸಾಧ್ಯವಾಗುತ್ತಿಲ್ಲ ಎಂದು ಪೋಷಕರು ದೂರು ನೀಡುತ್ತಿದ್ದಾರೆ. ಭೌತಿಕ ತರಗತಿ ಸಾಧಕ ಬಾಧಕಗಳನ್ನು ಆಧರಿಸಿ 1ರಿಂದ 5ನೇ ತರಗತಿ ಆರಂಭಿಸುವ ಕುರಿತು ಪರಿಶೀಲನೆ ನಡೆಸಲಾಗುವುದು ಎಂದರು. ರಾಜ್ಯದ ಎಲ್ಲ ಶಾಲೆಗಳಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯಗಳ ಸಮಸ್ಯೆ ನಿವಾರಣೆಯಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮಾತೃಭಾಷೆಗೆ ಆದ್ಯತೆ ನೀಡಲಾಗಿದೆ. 1ರಿಂದ 5ರವರೆಗೆ ಮಾತೃಭಾಷೆಯಲ್ಲೇ ಶಿಕ್ಷಣ ಪಠ್ಯಕ್ರಮವಿರಲಿದ್ದು, ಪದವಿಯವರೆಗೂ ಮಾತೃಭಾಷೆ ಒಂದು ವಿಷಯವಾಗಿ ವಿದ್ಯಾರ್ಥಿಗಳು ಕಲಿಯಲಿದ್ದಾರೆ. ಈ ಬಗ್ಗೆ ಜಾಗೃತಿ ಮೂಡಿಸಲು ಅನೇಕ ಸಂವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಅವರು ಸಹಿತ ಹೇಳ್ತಿದ್ರು, ಆನ್ಲೈನ್ ಕ್ಲಾಸ್ಗಳಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಚೆನ್ನಾಗಿರಲ್ಲ. ನಮ್ಮ ಸಂವಾದ ವಿದ್ಯಾರ್ಥಿಗಳ ಜೊತೆ, ಮೇಸ್ಟ್ರುಗಳ ಜೊತೆ ನಮ್ಮ ಇರುವಂಥ ಡೌಟ್ಗಳನ್ನ ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಆಫ್ಲೈನ್ ಕ್ಲಾಸಸ್ನ ಬಗ್ಗೆ ತುಂಬ ಮಕ್ಕಳು ಸಹಿತ ಆಗಬೇಕು ಅನ್ನುವಂಥದ್ದನ್ನೇ ಇಟ್ಟರು. ಅದರಿಂದ 6, 7, 8 ಶುರು ಮಾಡಿದ್ದೀವಿ. ಇದನ್ನು ಸಹಿತ ಒಂದು ವಾರ 10 ದಿನ ನಾವು ನೋಡ್ತೀವಿ. ಯಾಕೆಂದರೆ 3ನೇ ಅಲೆಗಳ ಬಗ್ಗೆ ಸಹಿತ ದೇಶದಲ್ಲಿ ಒಂದಷ್ಟು ಚರ್ಚೆಗಳು ನಡೀತಿದೆ. 3ನೇ ಅಲೆಯ ಬಗ್ಗೆ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದನ್ನು ಸಹಿತ ಕೇಂದ್ರ ಸರ್ಕಾರ ಸಹಿತ ಕೊಟ್ಟಿದೆ. ಆದರೆ ಎಲ್ಲ ಎಚ್ಚರಿಕೆಗಳ ಮಧ್ಯ ಪೂರ್ಣವಾಗಿ ನಮ್ಮ ಶಿಕ್ಷಕರು SOPಯನ್ನು ಮೇಂಟೈನ್ ಮಾಡ್ಕೊಂಡು ಖಂಡಿತ ಒಳ್ಳೆಯ ಶಾಲೆಗಳನ್ನ ನಡೆಸ್ತಾರೆ. ಯಾವುದೇ ಮಕ್ಕಳ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಡ್ತಿದ್ದೀವೋ ಮಕ್ಕಳ ಆರೋಗ್ಯಕ್ಕೂ ಅಷ್ಟೇ ಒತ್ತು ಕೊಡ್ತೀವಿ. ಅದ್ರ ಮೂಲಕ ಮಕ್ಕಳಿಗೆ ಯಾವುದು 1 ವರ್ಷದಿಂದ ಕೊರತೆ ಆಗಿದೆ ಮತ್ತು ಕಳೆದ 1 ವರ್ಷದಿಂದ ಕ್ಲಾಸ್ ಇಲ್ಲದೆ ಇದರಿಂದ ಸೇತು ಬಂಧನ ವ್ಯವಸ್ಥೆಗಳು ಸಹಿತ ಮಾಡಲೇಬೇಕು ಅನ್ನುವಂಥದ್ದು, ಬ್ರಿಡ್ಜ್ ಕೋರ್ಸ್ನ ಮಾಡಬೇಕು ಅಂತ ನಮ್ಮೆಲ್ಲ ಶಿಕ್ಷಕರು ಹೇಳಿದೀವಿ. ಅವರು ಸಹಿತ ಕಷ್ಟಪಟ್ಟು ಮಾಡ್ತಿದ್ದಾರೆ. ಕುಡಿಯುವ ನೀರು ವಿಷಯದಲ್ಲಿ ಎಲ್ಲ ಶಾಲೆಗಳಿಗೂ JJ ಮೂಲಕ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅರ್ಧಕ್ಕಿಂತ ಜಾಸ್ತಿ ಆಗಿದೆ ಅನ್ಕೊಂಡಿದ್ದೀನಿ. ತುಂಬ ತಾಲೂಕುಗಳಲ್ಲಿ ಪೂರ್ತಿನೇ ಆಗಿದೆ, 100% ಆಗಿದೆ. JJM ಮತ್ತು ನಮ್ಮ ಸ್ವಚ್ಛ ಭಾರತ್ ಇದರಲ್ಲಿ ತುಂಬ ಶಾಲೆಗಳಲ್ಲಿ ಇದೆ. ಅದಕ್ಕೇನು ಕೊರತೆ ಇಲ್ಲ ನಮಗೆ. ದೇಶದಲ್ಲಿ 2025ರ ವೇಳೆಗೆ
ಕ್ಷಯರೋಗ ನಿರ್ಮೂಲನೆ ಮಾಡುವ ಗುರಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಹೊಂದಿದ್ದು, ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದೊಂದಿಗೆ ಕೈ ಜೋಡಿಸಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಕ್ಷಯರೋಗ ನಿರ್ಮೂಲನೆ ಕುರಿತಂತೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಅವರೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋವಿಡ್ ಸೋಂಕು ಸಮಯದಲ್ಲೂ ಕ್ಷಯರೋಗ ಪರೀಕ್ಷೆ ನಡೆಸುವ ಮೂಲಕ ರೋಗ ತಡೆಗಟ್ಟಲು ಹಲವು ಕ್ರಮ ಕೈಗೊಂಡಿರುವುದಾಗಿ ಹೇಳಿದರು. ರಾಜ್ಯದಲ್ಲಿ ಕೋವಿಡ್ ಸೋಂಕಿನಿಂದ 39 ಲಕ್ಷ ಮಂದಿ ಗುಣಮುಖರಾಗಿದ್ದು, ಎಲ್ಲರಿಗೂ ಕ್ಷಯ ಪರೀಕ್ಷೆ ಮಾಡಲಾಗುತ್ತಿದೆ. ಈವರೆಗೆ 7 ಲಕ್ಷ ಜನರಿಗೆ ಪರೀಕ್ಷೆ ಮಾಡಲಾಗಿದೆ. ಅದರಲ್ಲಿ 157 ಮಂದಿಯಲ್ಲಿ ಕ್ಷಯರೋಗ ಇರುವುದು ಪತ್ತೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಉಸಿರಾಟ ಸಮಸ್ಯೆ ಸೇರಿದಂತೆ ವಿವಿಧ ಸಮಸ್ಯೆ ಇರುವ ಮಂದಿಗೆ ಕ್ಷಯ ಮತ್ತು ಕೋವಿಡ್ ಪರೀಕ್ಷೆ ಮಾಡುವಂತೆ ಕೇಂದ್ರ ಸಚಿವರು ಸಲಹೆ ನೀಡಿದ್ದಾರೆ. ಸಾರ್ವಜನಿಕರು ಆರೋಗ್ಯದ ಹಿತದೃಷ್ಟಿಯಿಂದ ಹೆಚ್ಚು ಪರೀಕ್ಷೆಗೆ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ನಿನ್ನೆಯಿಂದ ಆರಂಭವಾಗಿರುವ ಪ್ರತಿ ಬುಧವಾರದ ಲಸಿಕಾ ಉತ್ಸವದಲ್ಲಿ 10 ಲಕ್ಷ ಲಸಿಕೆ ನೀಡುವ ಗುರಿ ಹೊಂದಲಾಗಿತ್ತು. ಆದರೆ ನಿನ್ನೆ 12 ಲಕ್ಷಕ್ಕೂ ಹೆಚ್ಚು ಜನರಿಗೆ ಲಸಿಕೆ ನೀಡಲಾಗಿದೆ ಎಂದರು. ಕೇರಳದಲ್ಲಿ ಕೊರೋನಾ ಸೋಂಕು ಸಂಖ್ಯೆ ನಿತ್ಯ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಶೈಕ್ಷಣಿಕ ಹಿತದೃಷ್ಟಿಯಿಂದ ಕೇರಳದಿಂದ ರಾಜ್ಯಕ್ಕೆ ಬರುವ ವಿದ್ಯಾರ್ಥಿಗಳು, ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಆಯಾ ಸಂಸ್ಥೆಗಳು ಕ್ವಾರಂಟೈನ್ ವ್ಯವಸ್ಥೆ ಮಾಡಬೇಕೆಂದು ತಿಳಿಸಿದ್ದಾರೆ. ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅವರು ವಿಜಯಪುರ ಹೊರವಲಯದ ಬುರ್ಣಾಪುರ ಮಧುಭಾವಿ ಗ್ರಾಮದ ಬಳಿ ಸ್ಥಾಪಿಸಲು ಉದ್ದೇಶಿಸಿರುವ ವಿಮಾನ ನಿಲ್ದಾಣ ಕಾಮಗಾರಿಯ ಸ್ಥಳ ಪರಿಶೀಲನೆ ನಡೆಸಿ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಬಳಿಕ ಸುದ್ದಿಗಾರರೊಂದಿಗೆ ಅವರು, ವಿಮಾನ ನಿಲ್ದಾಣ ವಿಜಯಪುರ ಜಿಲ್ಲೆಗೆ ಅತ್ಯವಶ್ಯವಾಗಿದೆ. 1976ರಿಂದಲೇ ಈ ಕುರಿತು ಪ್ರಯತ್ನ ಮಾಡಲಾಗುತ್ತಿತ್ತು. ಒಟ್ಟು 220 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣ ಕಾಮಗಾರಿ ಕೈಗೊಳ್ಳಲಾಗುವುದು. 95 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಕಾಮಗಾರಿಯು ತ್ವರಿತವಾಗಿ ನಡೆಯುತ್ತಿದ್ದು, ಎರಡನೇ ಹಂತದ ಕಾಮಗಾರಿಗೆ ಮುಖ್ಯಮಂತ್ರಿ ಸಮ್ಮತಿ ಸೂಚಿಸಿದ್ದಾರೆ ಎಂದರು. ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅಡಿಗಲ್ ಮಾಡಿದ್ದೇನೆ. ಅದನ್ನು ನಾನೇ ಉಸ್ತುವಾರಿ ಮಂತ್ರಿ ಇದ್ದಾಗ 727 ಎಕರೆ ಜಮೀನನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಅಕ್ವಿಸಿಷನ್ ಮಾಡಿ ಅಡಿಗಲ್ ಮಾಡಿದ್ದೆ. ಅದಾದ ನಂತರ ಬಂದಂಥ ಸರ್ಕಾರಗಳು ಮಾಡಲಿಲ್ಲ, ಹಾಗೆ ಉಳಿದೋಗಿತ್ತು. ಈಗ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ 220 ಕೋಟಿ ರೂಪಾಯಿದಲ್ಲಿ ATR 72 ವಿಮಾನ, ಚಿಕ್ಕ ವಿಮಾನ ಇಳಿಯುವ ಹಾಗೆ ಒಂದು ಪ್ರಾಜೆಕ್ಟಿಗೆ ಅನುಮೋದನೆ ಕೊಟ್ಟಿದ್ದೀವಿ 220 ಕೋಟಿಗೆ. ನಾನು ಮತ್ತೆ ಈಗಿನ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ 320 ಏರ್ಬಸ್ಸು ಬರಬೇಕು ಅಂದಾಗ ಪೂರ್ಣ ಆಗ್ತದೆ, ಇರದಿದ್ದರೆ ಇದು ಅಪೂರ್ಣ ಆಗ್ತದೆ ಅಂಥೇಳಿ ವಿನಂತಿ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗ್ಬೋದು ಅಂಥೇಳಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ಎರಡನೇ ಅಲೆ ಮುಂದುವರೆದಿದ್ದು, ಕೋವಿಡ್ ನಿಯಮ ಪಾಲನೆ ಅನುಸರಿಸುವುದು ಅತ್ಯಗತ್ಯವಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯದ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಅವರು, ನಿರಂತರವಾಗಿ ಕೋವಿಡ್ ಪ್ರಕರಣಗಳು ಇಳಿಮುಖವಾಗುತ್ತಿವೆ. ಕಳೆದ 24 ಗಂಟೆಗಳಲ್ಲಿ 47,090 ಹೊಸ ಪ್ರಕರಣಗಳು ದಾಖಲಾಗಿವೆ ಎಂದರು. ಕೇರಳದಲ್ಲಿ 2,30,30,000ಕ್ಕೂ ಅಧಿಕ ಪ್ರಕರಣಗಳಿವೆ. ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಹಾಗೂ ಆಂಧ್ರಪ್ರದೇಶಗಳಲ್ಲಿ 10,000ದಿಂದ 1,00,000ದವರೆಗೆ ಸಕ್ರಿಯ ಪ್ರಕರಣಗಳಿವೆ ಎಂದರು. 16% ಮಂದಿ 2 ಡೋಸ್ ಲಸಿಕೆ ಪಡೆದಿದ್ದರೆ 54% ಮಂದಿಗೆ ಮೊದಲ ಡೋಸ್ ಲಸಿಕೆ ನೀಡಲಾಗಿದೆ. ಸಿಕ್ಕಿಂ, ದಾದ್ರಾ ನಗರ ಹವೇಲಿ ಹಾಗೂ ಹಿಮಾಚಲ ಪ್ರದೇಶದಲ್ಲಿ 100% ಜನರಿಗೆ ಮೊದಲ ಡೋಸ್ ಲಸಿಕೆ ನೀಡಲಾಗಿದೆ ಎಂದರು. टीकाकरण की रफ्तार बढ़ रही है, तो जहां एक और वैक्सीनेशन को तेजी से आगे बढ़ाने का प्रयास होना चाहिए, वहीं दूसरी ओर कोविड के एप्रोप्रिएट बिहेवियर का भी पालन किया जाना चाहिए. ऊपर का जो ग्राफ है वो एक्टिव केसेस का है. आप देखेंगे कि वो लगातार गिरावट दिखा रहा है. कुछ केसेस पाए गए थे पहले. ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ICMR ಪ್ರಧಾನ ನಿರ್ದೇಶಕ ಬಲರಾಮ್ ಭಾರ್ಗವ, 39 ಜಿಲ್ಲೆಗಳಲ್ಲಿ 10% ಮಾಸಿಕ ಪ್ರಕರಣ ದರ ದಾಖಲಾಗುತ್ತಿದೆ. ಲಸಿಕೆ ಪಡೆದುಕೊಂಡಿದ್ದರೂ ಮಾಸ್ಕ್ ಧರಿಸುವುದು ಕಡ್ಡಾಯ ಎಂದು ತಿಳಿಸಿದರು. वैक्सीन की एफिकेसी अभी 300 के करीब केस पाए गए. As you know, this is an issue which is even globally and internationally today unsettled. Whether any booster doses should be given at this point in the history of pandemic, the answer is equivocal. And as you know, WHO has no recommendation on any booster dose as of now. ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿ ಕೆ ಪಾಲ್,
ಕೆಲವು ದಿನಗಳಲ್ಲಿ ಗಣೇಶ ಚತುರ್ಥಿ ಬಳಿಕ ನವರಾತ್ರಿ ಹಬ್ಬಗಳು ಬರ್ತಿವೆ. ಹಬ್ಬವನ್ನು ಸರಳವಾಗಿ ಮನೆಯಲ್ಲಿಯೇ ಆಚರಿಸುವುದರಿಂದ ಸೋಂಕು ತಡೆಗಟ್ಟಲು ಸಾಧ್ಯವಾಗಲಿದೆ ಎಂದರು. ಗುಜರಾತ್ ಪ್ರವಾಸದಲ್ಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೆವಾಡಿಯಾದಲ್ಲಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏಕತಾ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಮಧ್ಯೆ ಬಿಜೆಪಿ ಕಾರ್ಯಕಾರಿಣಿ ಉದ್ಘಾಟಿಸಿ ಮಾತನಾಡಿದ ರಾಜನಾಥ್ ಸಿಂಗ್, ರಕ್ಷಣೆ ಹಾಗೂ ಸುರಕ್ಷಾ ಕ್ಷೇತ್ರವನ್ನು ಸ್ವಾವಲಂಬಿಯನ್ನಾಗಿ ಆದ್ಯತೆ ನೀಡಲಾಗಿದೆ. ಈ ಕಾರ್ಯ ಸವಾಲಾಗಿದ್ದರೂ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ಮುಂದಿನ 2 ವರ್ಷಗಳಲ್ಲಿ ಶಸ್ತ್ರಾಸ್ತ್ರ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬಿಯಾಗಲಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಭಯೋತ್ಪಾದನೆಯನ್ನು ದಮನ ಮಾಡಿದೆ. ದೇಶ 75ನೇ ಸ್ವಾತಂತ್ರ್ಯ ವರ್ಷವನ್ನು ಆಚರಿಸುತ್ತಿದೆ. ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ 140 ಕೋಟಿ ಭಾರತೀಯರ ಕನಸುಗಳನ್ನು ಪೂರ್ಣಗೊಳಿಸುವುದು ಅತ್ಯಗತ್ಯವಾಗಿದೆ ಎಂದರು. ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಕೇಂದ್ರ ಮೀಸಲು ಪೊಲೀಸ್ ಪಡೆ ಕನ್ಯಾಕುಮಾರಿಯಿಂದ ದೆಹಲಿಯ ರಾಜ್ಘಾಟ್ವರೆಗೂ ಹಮ್ಮಿಕೊಂಡಿರುವ ಸೈಕಲ್ ಜಾಥಾಗೆ ಬೆಂಗಳೂರಿನಲ್ಲಿಂದು ಹಸಿರು ನಿಶಾನೆ ತೋರಲಾಯಿತು. ಬೆಂಗಳೂರಿನ ಯಲಹಂಕಕ್ಕೆ ನಿನ್ನೆ ಆಗಮಿಸಿದ ಸೈಕಲ್ ಜಾಥಾಗೆ ಇಂದು ಗೃಹ ರಕ್ಷಕ ಮತ್ತು ಅಗ್ನಿಶಾಮಕ ದಳದ ಡಿಜಿ ಡಾಕ್ಟರ್ ಅಮಕುಮಾರ್ ಪಾಂಡೆ ಚಾಲನೆ ನೀಡಿದರು. ಸೈಕಲ್ ಜಾಥಾ ಇಂದು ಹೈದರಾಬಾದ್ಗೆ ತಲುಪಲಿದೆ. ಅಮರ್ ಕುಮಾರ್ ಪಾಂಡೆ 75ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರ ಸ್ಮರಣೆಯ ಭಾಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. राष्ट्रपिता महात्मा गांधी जी की स्मारक पर 2 अक्टूबर को पहुंचेगी और पूरे देश की तरफ से उन वीर सपूतों को उनके त्याग और बलिदान को समर्पित आजादी का जो अमृत महोत्सव इसको आभार के रूप में व्यक्त करें। ये हम सबके लिए बहुत ही गौरव की बात है। ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿ ಆಡಳಿತದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ಸಹಕಾರದೊಂದಿಗೆ ಇಲ್ಲಿದೆ. ಆಗಸ್ಟ್ 25, 1943ರಲ್ಲಿ ಸುಭಾಷ್ ಚಂದ್ರ ಬೋಸ್ ಭಾರತೀಯ ರಾಷ್ಟ್ರೀಯ ಸೇನೆ ಅಥವಾ ಆಜಾದ್ ಹಿಂದ್ ಫೌಜ್ನ ಸರ್ವೋಚ್ಚ ದಂಡನಾಯಕನಾದ ದಿನ. ಭಾರತೀಯ ರಾಷ್ಟ್ರೀಯ ಸೇನೆ ಐಎನ್ಎ 1942ರ ಸೆಪ್ಟೆಂಬರ್ನಲ್ಲಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಆಗ್ನೇಯ ಏಷ್ಯಾದಲ್ಲಿ ಭಾರತದ ಸ್ವಾತಂತ್ರ್ಯದ ಶಸ್ತ್ರ ಸಜ್ಜಿತ ಹೋರಾಟಕ್ಕೆ ರಾಸ್ ಬಿಹಾರಿ ಬೋಸ್ ಅವರಿಂದ ಸಂಘಟಿಸಲ್ಪಟ್ಟಿತ್ತು. ಆದರೆ ನಂತರ ವಿಸರ್ಜಿಸಲ್ಪಟ್ಟಿತು. ಸುಭಾಷ್ ಚಂದ್ರ ಬೋಸ್ ಆಗ್ನೇಯ ಏಷ್ಯಾಕ್ಕೆ ಆಗಮಿಸಿದ ನಂತರ ಅವರ ನಾಯಕತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಪುನಶ್ಚೇತನಗೊಳಿಸಲಾಯಿತು. मैं इस जिम्मेदारी को कबूल करता हूं, लेकिन निहायत नम्रता के साथ और खुदा से दुआ मांगता हूं कि उन्होंने हमें वो ताकत, वो जोश और वो बहादुरी दें. 1943 ಜನವರಿಯಲ್ಲಿ ಜಪಾನಿಯರು ಪೂರ್ವ ಏಷ್ಯಾದಿಂದ ಭಾರತ ರಾಷ್ಟ್ರೀಯ ಚಳವಳಿಯ ನಾಯಕತ್ವ ವಹಿಸಲು ಸುಭಾಷ್ ಚಂದ್ರ ಬೋಸ್ ಅವರನ್ನು ಆಹ್ವಾನಿಸಿದರು. ಭಾರತದ ಪ್ರಮುಖ ರಾಷ್ಟ್ರೀಯವಾದಿ ನಾಯಕರಲ್ಲಿ ಸುಭಾಷ್ ಚಂದ್ರ ಬೋಸ್ ಅಗ್ರಗಣ್ಯರು. ಶಸ್ತ್ರಸಜ್ಜಿತ ಹೋರಾಟವೊಂದೇ ಭಾರತವನ್ನು ಪರದಾಸ್ಯದಿಂದ ಬಿಡುಗಡೆ ಮಾಡುವ ಏಕೈಕ ಮಾರ್ಗ ಎಂದು ಅವರು ಪ್ರತಿಪಾದಿಸಿದ್ದರು. I do not know how many of us who are going to participate in the coming battle will survive to see India free.
But whether we survive or not, whether we individually live to see India free or not, we are confident that India shall be free. ನೇತಾಜಿ ಭಾರತೀಯ ರಾಷ್ಟ್ರೀಯ ಸೈನ್ಯದ ಸೇನಾ ದಳಗಳಿಗೆ ಗಾಂಧಿ, ನೆಹರು, ಮೌಲಾನಾ ಆಜಾದ್ ಮತ್ತು ತಮ್ಮ ಹೆಸರನ್ನು ಇಟ್ಟಿದ್ದರು. ಮಹಿಳೆಯರನ್ನೇ ಹೊಂದಿದ್ದ ಸೇನಾದಳಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರನ್ನು ಇಟ್ಟಿದ್ದ ಬೋಸ್ ಅವರು ತಮ್ಮ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಗೆ ಸೆರೆವಾಸ ಅನುಭವಿಸಿ ಬಿಡುಗಡೆಯಾಗಿದ್ದ ನಾಗರಿಕರು ಮತ್ತು ಆಗ್ನೇಯ ಏಷ್ಯಾದ ಅನಿವಾಸಿ ಭಾರತೀಯ ನಾಗರಿಕರು, ಸ್ವಯಂ ಸೇವಕರು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಪಡೆಯಾಗುವಂತೆ ಎಚ್ಚರಿಕೆ ವಹಿಸಿದ್ದರು. ಭಾರತೀಯ ರಾಷ್ಟ್ರೀಯ ಸೇನೆಯ ಶಸ್ತ್ರಸಜ್ಜಿತ ಹೋರಾಟ ಮತ್ತು ಅವರ ತ್ಯಾಗ ಭಾರತೀಯರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿದೆ. 25ನೇ ಆಗಸ್ಟ್ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹು ಮುಖ್ಯವಾದ ದಿನ. ಇದು ಓರ್ವ ಪ್ರಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರ ಅವರ ಜನ್ಮ ಜಯಂತಿ. ಗಣಪತಿ ಅಗ್ರಹಾರಂ ಅಣ್ಣಾದುರೈ ಅಯ್ಯರ್ ನಟೇಶನ್ 1873ರಲ್ಲಿ ತಂಜಾವೂರಿನಲ್ಲಿ ಜಿ ನಟೇಶನ್ ಜನಿಸಿದರು. 1900ರಲ್ಲಿ ದಿ ಇಂಡಿಯನ್ ರಿವ್ಯೂ ಎಂಬ ಇಂಗ್ಲಿಷ್ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿದರು. ಪತ್ರಿಕೆ ಬಹುತೇಕ ರಾಷ್ಟ್ರೀಯವಾದಿ ವಿಷಯಗಳಿಗೆ ಮೀಸಲಾಗಿತ್ತು. 1915ರಲ್ಲಿ ಭಾರತಕ್ಕೆ ಬಂದ ಗಾಂಧಿ ಮದ್ರಾಸಿಗೆ ಪ್ರಥಮ ಬಾರಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಟೇಶನ್ ಅವರ ಮನೆಯಲ್ಲಿ 1 ತಿಂಗಳವರೆಗೆ ತಂಗಿದ್ದರು. ನಟೇಶನ್ ದಣಿವರಿಯದ ಬರಹಗಾರರು ಮತ್ತು ಪತ್ರಕರ್ತರಾಗಿದ್ದರು. 1897ರಲ್ಲಿ ತಮ್ಮ ಸ್ವಂತ ಪ್ರಕಾಶನ ಸಂಸ್ಥೆಯನ್ನು ಸ್ಥಾಪಿಸಿ ಗಾಂಧಿ ಸಾಹಿತ್ಯದ ಹೆಸರಾಂತ ಪ್ರಕಾಶಕರಾಗಿ ಗುರುತಿಸಿಕೊಂಡರು. ಇದರಲ್ಲಿ ಗಾಂಧೀಜಿಯವರ ಭಾಷಣಗಳು ಹಾಗೂ ಬರಹಗಳನ್ನು ಸೇರಿಸಲಾಗಿದೆ. ಪ್ರಪಂಚದಾದ್ಯಂತ ತೆಂಗಿನ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸಲು ಇಂದು ವಿಶ್ವ ತೆಂಗು ದಿನವನ್ನು ಆಚರಿಸಲಾಯಿತು. ದಕ್ಷಿಣ ಏಷ್ಯಾ ಮತ್ತು ಮಧ್ಯಪೂರ್ವ ಏಷ್ಯಾ ಭಾಗದ ರಾಷ್ಟ್ರಗಳಲ್ಲಿ ಜನ್ಮ ತಳೆದ ತೆಂಗು ಇಂದು ಜಗತ್ತಿನ ಬಹುತೇಕ ದೇಶಗಳಲ್ಲಿ ಜನಜೀವನದ ಭಾಗವಾಗಿದೆ. ಅನೇಕ ರೈತರ ಜೀವನಕ್ಕೆ ಆಧಾರವಾಗಿರುವ ಕಲ್ಪವೃಕ್ಷಕ್ಕೆ ವಿಶಿಷ್ಟ ಸ್ಥಾನಮಾನ ಇದೆ. ದೇಶದಲ್ಲಿ ಕೇರಳ ಮತ್ತು ತಮಿಳುನಾಡು ನಂತರ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯುವ ರಾಜ್ಯ ಕರ್ನಾಟಕವಾಗಿದ್ದು ರೈತರ ಆದಾಯದ ಮೂಲವಾಗಿದೆ. ರಾಜ್ಯದಲ್ಲಿ 6,24,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯಲಾಗುತ್ತಿದ್ದು ವಾರ್ಷಿಕವಾಗಿ 530 ಕೋಟಿ ತೆಂಗಿನಕಾಯಿ ಉತ್ಪಾದನೆಯಾಗುತ್ತದೆ. ತುಮಕೂರು ಜಿಲ್ಲೆಯೊಂದರಲ್ಲೇ 1,80,000 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆಯಲಾಗುತ್ತಿದೆ. ಹೀಗಾಗಿ ತುಮಕೂರು ಜಿಲ್ಲೆಯನ್ನು ಕಲ್ಪತರು ನಾಡು ಎಂದು ಕರೆಯುತ್ತಿದ್ದು ಇಲ್ಲಿ ಅತಿ ಹೆಚ್ಚು ತೆಂಗಿನ ಮರಗಳಿವೆ. ಎಳನೀರು ಅಮೃತಕ್ಕೆ ಸಮಾನ ಎನ್ನುವ ಮಾತಿದೆ. ತೆಂಗಿನಕಾಯಿಯ ಎಳನೀರು ಬಹಳಷ್ಟು ಪೋಷಕಾಂಶಗಳನ್ನು ಹೊಂದಿದ್ದು ಸುಲಭವಾಗಿ ಜೀರ್ಣವಾಗುವುದರಿಂದ ಎಳೆಯ ಮಕ್ಕಳಿಗೂ ಉತ್ತಮ ಆಹಾರ. ಹಾಸನದಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯರಾದ ಅಮ್ಜದ್ ಪಾಷಾ, ತಂಪು ಪಾನೀಯಗಳ ಸೇವನೆಗಿಂತ ಎಳನೀರು ಆರೋಗ್ಯಕ್ಕೆ ಉತ್ತಮ, ಇದರಿಂದ ರೈತರಿಗೂ ಸಹಕಾರಿಯಾಗಲಿದೆ ಎಂದರು. ಎಳ್ನೀರಿಂದ ತುಂಬಾ ಅನುಕೂಲ ಆಗುತ್ತೆ. ಇನ್ನೋರ್ವ ನಾಗರಿಕ ಅನಂತಮೂರ್ತಿ, ಆರೋಗ್ಯಕರ ಪಾನೀಯ ಎಳನೀರು ಖರೀದಿಯಿಂದ ರೈತರಿಗೆ ಪ್ರೋತ್ಸಾಹ ದೊರೆಯುತ್ತದೆ. ಇದರಲ್ಲಿ ಹಲವು ಔಷಧೀಯ ಗುಣಗಳಿವೆ ಎಂದು ಹೇಳಿದರು. ನೀರಿನಂಶವನ್ನು ತನ್ನ ಮೇಲಕ್ಕೆ ತಗೊಂಡು ಫಿಲ್ಟರ್ ಮಾಡಿ ಕೊಡ್ತದೆ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದಾಗ್ತದೆ. ರೇಟ್ ಬೇರೆ ಜಾಸ್ತಿ ಆಗಿದೆ. ಮಾರಾಟಗಾರ ತಮ್ಮಣ್ಣ, ಕಳೆದ 25 ವರ್ಷದಿಂದ ಎಳನೀರು ಮಾರಾಟದಲ್ಲಿ ತೊಡಗಿಕೊಂಡಿದ್ದೇನೆ. ಅನಾರೋಗ್ಯ ಸಂದರ್ಭದಲ್ಲಿ ಎಳನೀರು ಸೇವಿಸುವುದು ಉತ್ತಮ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದಲ್ಲಿ ಕೋವಿಡ್ ಸೋಂಕಿನ ಪ್ರಕರಣಗಳು ಇಳಿಕೆಯಾದ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವವರ ಸಂಖ್ಯೆ ಹೆಚ್ಚಳವಾಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹಾಗೂ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದ ಸಫಾರಿ ಕೇಂದ್ರಗಳು ಪುನರಾರಂಭಗೊಂಡಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ. ಲಾಕ್ಡೌನ್ ಹಾಗೂ ಕೋವಿಡ್-19 ಹಿನ್ನೆಲೆ ಕಳೆದ 1.5 ವರ್ಷದಿಂದ ಮನೆಯಲ್ಲೇ ಇದ್ದ ಪ್ರವಾಸಿಗರು ಬಂಡೀಪುರ ಮತ್ತು ಬಿಆರ್ಟಿ ಸಫಾರಿ ಕೇಂದ್ರಗಳಿಗೆ ಆಗಮಿಸಿ ಹುಲಿಗಳ ಚಿನ್ನಾಟ, ಆನೆಗಳ ರಾಜಗಾಂಭೀರ್ಯದ ನಡಿಗೆ, ಕವಡೆ, ಜಿಂಕೆ, ಕಾಡೆಮ್ಮೆ, ನವಿಲು ಸೇರಿದಂತೆ ವಿವಿಧ ಪ್ರಾಣಿ ಪಕ್ಷಿಗಳ ಕಲರವವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿಗ ಡಾಕ್ಟರ್ ಸಂಜಯ್, ಬಹಳ ದಿನಗಳ ನಂತರ ಮನೆಯಿಂದ ಹೊರಬಂದಿದ್ದೇವೆ. ಬಂಡೀಪುರದಲ್ಲಿ ವಿವಿಧ ಪ್ರಾಣಿಗಳನ್ನು ಕಂಡು ಮನಸ್ಸು ಉಲ್ಲಸಿತಗೊಂಡಿದೆ ಎಂದರು. ಆನೆಗಳನ್ನ ನೋಡಿದ್ವಿ, ಬೈಸನ್ ನೋಡಿದ್ವಿ, ಕಾಡೆಮ್ಮೆ ನೋಡಿದ್ವಿ, ಕಾಡು ನಾಯಿ ನೋಡಿದ್ವಿ, ಜಿಂಕೆಗಳನ್ನ ನೋಡಿದ್ವಿ. ಫಸ್ಟ್ ಏನು ಕಾಣಿಸ್ಲಿಲ್ಲ, ಲಾಸ್ಟ್ ಎಲ್ಲ ಕಾಣಿಸ್ಕೊಂತು. ಬಹಳ ಸಂತೋಷ ಆಯ್ತು. ತುಂಬಾ ದಿನ ಆದ್ಮೇಲೆ ಪ್ರಕೃತಿ ಸೌಂದರ್ಯ ಆಹ್ಲಾದಕರವಾಗಿದೆ. ಜೊತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಯು ಕೋವಿಡ್ ಮಾರ್ಗಸೂಚಿಗಳೊಂದಿಗೆ ಪ್ರಾಣಿ ಪಕ್ಷಿಗಳ ವೀಕ್ಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಂದರು.
ತುಂಬ ಹೆಮ್ಮೆಯಿಂದ ಹೇಳಬೇಕು. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಈ ಇಲಾಖೆ ತುಂಬ ಚೆನ್ನಾಗಿ ಕೋವಿಡ್ ಸಿಚುವೇಷನಲ್ಲಿ ಒಳ್ಳೆ ಕಂಟ್ರೋಲ್ ತಗೊಂಡು ಎಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಮೇಂಟೈನ್ ಮಾಡಿಕೊಂಡು ಆಮೇಲೆ ಹಾಗೆ ಪ್ರವಾಸಿಗರಾದ ಲಕ್ಷ್ಮೀಬಾಯಿ ಬಂಡೀಪುರ ಅರಣ್ಯದಲ್ಲಿ ಬಹಳ ದಿನಗಳ ನಂತರ ಆನೆ, ಹುಲಿ, ಸಾಂಬಾ, ಕಡವೆ, ಕಾಡು ನಾಯಿ, ಜಿಂಕೆ ಸೇರಿದಂತೆ ವಿವಿಧ ಪ್ರಾಣಿಗಳನ್ನು ಕಂಡು ಸಂತಸವಾಗಿದೆ ಎಂದರು. ಕೆರೆ ಒಳಗಡೆ 3 ಟೈಗರ್ ಅಂದ್ರೆ ಸಫಾರಿಯ ಮಾರ್ಗದರ್ಶಕ ದೊಡ್ಡನಾಯಕ ತಾಯಿ ಹುಲಿ ಮರಿಗಳ ನಡುವೆ ಆಟವಾಡುವ ಅಪರೂಪದ ದೃಶ್ಯಗಳನ್ನು ಪ್ರವಾಸಿಗರು ಕಂಡು ಮುದಗೊಂಡಿದ್ದಾರೆ ಎಂದರು. ಅವೆಲ್ಲ ತುಂಬಾ ಚೆನ್ನಾಗಿ ಸಿಕ್ತು. ಅದು ಕೂಡ ಗೆಸ್ಟ್ ಕೂಡ ಅದನ್ನ ನೋಡಿ ತುಂಬಾ ಎಂಜಾಯ್ ಮಾಡಿ, ಅದೇ ಫಸ್ಟ್ ಟೈಮ್ ನೋಡಿದ್ದು ಗೆಸ್ಟ್ಗಳು, ತುಂಬಾ ಅಟ್ರಾಕ್ಷನ್ ಆಗಿ ಸೊ ಅದ್ರ ಬಗ್ಗೆ ಎಲ್ಲ ನಮಗೆಲ್ಲ ಹೇಳಿ ಚೆನ್ನಾಗಿ ಸೈಟಿಂಗ್ ಆಯಿತು ಅಂತೇಳಿ ಹೋದ್ರು. ಬಟ್ ನಮಗೂ ಕೂಡ ಟೈಗರ್ ನೋಡಿ ತುಂಬಾ ಎಕ್ಸೈಟ್ಮೆಂಟ್ ಆಯಿತು. ನಮ್ಮಲ್ಲಿ ಕಳೆದ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನೆ ನಿರ್ದೇಶಕ ನಟೇಶ್ ಪ್ರವಾಸಿಗರಿಗೆ ವನ್ಯಪ್ರಾಣಿಗಳ ದರ್ಶನ ಮಾಡಿಸಬೇಕೆಂಬ ಉದ್ದೇಶದಿಂದ ಕಾಡಿನಲ್ಲಿ ಅಡ್ಡಿಯಾಗಿರುವ ಪ್ಲಾಂಟಾನ ಮತ್ತಿತರ ಕಳೆಗಳನ್ನು ಇತ್ತೀಚೆಗೆ ತೆರವುಗೊಳಿಸಲಾಗಿತ್ತು. ಪ್ರವಾಸಿಗರು ಪ್ರಾಣಿ ಪಕ್ಷಿಗಳನ್ನು ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಬೇರೆ ಬೇರೆ ಭಾಗದಿಂದ ಜನಗಳು ಈ ಸಫಾರಿಯ ಒಂದು ಲಾಭವನ್ನು ಪಡ್ಕೋತಾರೆ. ಆ ಸಫಾರಿ ಬಂದಂಥ ಜನಗಳಿಗೆ ಮುಖ್ಯ ಉದ್ದೇಶ, ನಮ್ಮ ಉದ್ದೇಶ ಅರಣ್ಯ ಸಂರಕ್ಷಣೆ, ವನ್ಯ ಪ್ರಾಣಿಗಳ ಸಂರಕ್ಷಣೆ, ಅದನ್ನು ಮೆಸೇಜನ್ನು ಅವ್ರಿಗೆ ಒಂದು ತಲುಪಿಸಬೇಕು ಅನ್ನೋ ಉದ್ದೇಶ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದೆ. ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ, ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿದೆ. ಕರಾವಳಿಯ ಬಹುತೇಕ ಕಡೆ ಹಾಗೂ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಅತಿ ಹೆಚ್ಚು 9 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಸಿದ್ದಾಪುರ 7, ಕಾರವಾರ, ಭಟ್ಕಳ, ಬಸಗೋಡು, ಗೋಕರ್ಣ, ಅಂಕೋಲ 5, ಬೇಲಿಕೇರಿ, ಕಾರ್ಕಳ, ಶಿರಾಲಿ, ಕದ್ರಾ, ಭಾಗಮಂಡಲ, ತುರುವೇಕೆರೆ, ಮದ್ದೂರು 3, ಮಂಕಿ, ಲೋಂಡ, ಚಿಕ್ಕಬಳ್ಳಾಪುರ, ಸಾಗರ, ಮೂರ್ನಾಡು, ನಾಪೋಕ್ಲು, ಉತ್ತರಹಳ್ಳಿ, ಶೃಂಗೇರಿ 2 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆಯಲ್ಲಿ ಕೇಂದ್ರ ಗೃಹ ಸಚಿವರಿಂದ ಗಾಂಧಿ ಭವನ ಪೊಲೀಸ್ ಪಬ್ಲಿಕ್ ವಸತಿ ಶಾಲೆಗೆ ಚಾಲನೆ. ಕೇಂದ್ರದಿಂದ ರಾಜ್ಯಕ್ಕೆ ಅಗತ್ಯ ಕೋವಿಡ್-19 ಲಸಿಕೆ ಪೂರೈಕೆ, ಅಮಿತ್ ಶಾ. ಪೂರ್ಣ ಪ್ರಮಾಣದ ಶಾಲೆ ಆರಂಭಕ್ಕೆ ಪೋಷಕರಿಂದ ಒತ್ತಾಯ, ತಜ್ಞರ ಸಲಹೆ ಪಡೆದು ಸೂಕ್ತ ನಿರ್ಧಾರ, ಸಚಿವ ಬಿಸಿ ನಾಗೇಶ್. ಹಬ್ಬದ ಸಂದರ್ಭದಲ್ಲಿ ಕೊರೋನಾ ಸೋಂಕು ಕುರಿತು ಹೆಚ್ಚಿನ ಜಾಗೃತಿ ಅವಶ್ಯ, ಸರಳ ಆಚರಣೆಗೆ ಆದ್ಯತೆ ಅಗತ್ಯ, ಕೇಂದ್ರ ಆರೋಗ್ಯ ಸಚಿವಾಲಯ. ಹಾಗೂ ಅಫ್ಘಾನಿಸ್ತಾನದಲ್ಲಿ ಶಾಂತಿ ನೆಲೆಸುವುದು ಭಾರತದ ಆಶಯ, ಸಂಕಷ್ಟದಲ್ಲಿರುವ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರಲು ಸರ್ವ ಪ್ರಯತ್ನ, ವಿದೇಶಾಂಗ ಸಚಿವಾಲಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೆ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.